ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸುಸ್ವಾಗತ. ಓಕೆ, ಏನಂತಂದರೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ನ ತೊಗೊಂಬಂದಿದ್ದೀನಿ. ಜಸ್ಟ್ ಇದೀಗ ತಾನೇ ನಾನು ಅಂತಂದರೆ 1:25ಕ್ಕೆ ಕಾಲ್ ಮಾಡಿದ್ದೆ, ಬಟ್ ಈ ವಿಡಿಯೋ ಮಾಡ್ತಿರೋದು 1:45. ಏನು ಕೇಳಿದೆ ನಾನು ಕೇದವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ದೆ ಅಂತಂದರೆ, ಮೇಡಮ್ ಯಾವಾಗ ಸೆಕೆಂಡ್ ರೌಂಡು ಮತ್ತು ಏನೆಲ್ಲ ಪ್ರೊಸೀಜರ್, ಈ ಸದ್ಯಕ್ಕೆ ಏನಾದರೂ ಚೇಂಜಸ್ ಏನಾದರೂ ಇದೆಯಾ ಅಂತಂದು ಕೇಳಿದೆ ಅಷ್ಟೇ, ಮತ್ತೇನಿಲ್ಲ. ಯಾಕಂದರೆ ಆ್ಯಸ್ ಯೂಶ್ವಲ್ ಇರ್ತದೆ ಅಂತ ಗೊತ್ತು, ಆದರೂ ಕೂಡ ಒಂದು ಟೈಮ್ ಕೇಳಬೇಕಿತ್ತು. ಯಾಕಂದರೆ ಈ ಟೈಮಲ್ಲಿ ಕೇಳಿದೆ ಮತ್ತೆ ಅವ್ರ ಟೈಮ್ ಕೇಳ್ತಾರಲ್ವ. ಸೊ ಕೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಗುಡ್ ನ್ಯೂಸ್ ಏನಂತಂದರೆ, ನೋಡಿ ಸೆಕೆಂಡ್ ರೌಂಡು ಈ ಸದ್ಯಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಸೀಟ್ ಮೆಟ್ರಿಕ್ಸ್ನ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಅಂತಂದರೆ ಎಲ್ಲ ಒಂದು ಸೀಟ್ ಮೆಟ್ರಿಕ್ಸ್ ಎಲ್ಲ ಒಂದು ಕೋರ್ಸಸ್ದು ಅಂತಂದರೆ KCET ನೀಟ್ ಕೋರ್ಸಸ್ಗಳು ಯಾವೆಲ್ಲ ಇದ್ವು, ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ತೊಗೋರಿ, ಅಗ್ರಿಕಲ್ಚರ್ ತೊಗೋರಿ, ವೆಟರ್ನರಿ ತೊಗೋರಿ, BS ನರ್ಸಿಂಗ್ ತೊಗೋರಿ, ಫಾರ್ಮಡಿ, ಮತ್ತು ಈ ಕಡೆ ಬಂತಂದರೆ MBBS ಆಯಿತು, ಮತ್ತು ಈಗ BMS ಕೂಡ ಹೊಸದಾಗಿ ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸು ಪ್ರೊವಿಸ್ನಲ್ ಬಿಟ್ಟಿದ್ದಾರೆ, ಅದು ಫೈನಲ್ ಬಿಡಬೇಕು. ಮತ್ತು ಡೆಂಟಲ್ಲು ಮತ್ತು ಹೋಮಿಯೋಪತಿ ಎಲ್ಲ ಒಂದು ಅಂದರೆ BHMS ಅಲ್ಲಿ ಏನು ಬರ್ತವೆ ಎಲ್ಲನೂ ಕೂಡ, ಮತ್ತು ಎಲ್ಲನೂ ಕೂಡ ಅಂದರೆ ಟೋಟಲಾಗಿ ಎಲ್ಲ ಒಂದು ಸೀಟ್ ಮೆಟ್ರಿಕ್ಸ್ ಏನಪ್ಪ ಅಂದರೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಇನ್ನೂ ಒಂದು ಕೇಳಿಲ್ಲ, ಯಾಕಂದರೆ ಆ ಟೈಮ್ ಒಳಗೆ ಅವರು ಅಷ್ಟೊತ್ತಿಗೆ ಅದನ್ನ ನನಗೆ ಆ ಟೈಮಲ್ಲಿ ನೆನಪು ಬರಲಿಲ್ಲ. ಅಂತಂದರೆ ಇವಾಗಲೇ ಬಿಡ್ತಿರೋ ಅಥವಾ ಶೆಡ್ಯೂಲಲ್ಲಿ ಈ ಟೈಮಿಗೆ ಬಿಡ್ತೀರಿ ಅಂತ ಮೆನ್ಷನ್ ಮಾಡಿ ಬಿಡ್ತಿರೋ ಅಂತ ಕೇಳಿಲ್ಲ. ಸೊ ಬಿಡ್ತೀವಿ ಎಲ್ಲನೂ ಕೂಡ ಪ್ರಿಪೇರ್ ಆಗ್ತಾಯಿದೆ ಅಂತಂದರು. ಅಂತಂದರೆ ಸೀಟ್ ಮೆಟ್ರಿಕ್ಸ್ ಎಲ್ಲನೂ ಕೂಡ ಪ್ರಿಪೇರ್ ಆಗ್ತಿದೆ ಅಂತಂದರೆ ಅವ್ರಿಗೇನು ಕೇದವ್ರಿಗೇನು ಒಂದು 10 ದಿನಗಟ್ಟಲೆ ಏನು ಬೇಕಾಗಿಲ್ಲ, 1 or 2 days ಅಷ್ಟೇ. ಅಂದರೆ ಇವತ್ತು ಆಲ್ಮೋಸ್ಟ್ ಸೀಟ್ ಮೆಟ್ರಿಕ್ಸ್ ರೆಡಿ ಆಗುತ್ತೆ ನಿಮ್ಮದು. ಸೊ ಏನಂತಂದರೆ ಇವತ್ತು ಸೀಟ್ ಮೆಟ್ರಿಕ್ಸ್ ಏನಾದರೂ ಬಂತಂದರೆ ಕಡೆಯಿಂದ ನಿಮ್ಮಂತ, ಯಾಕಂದ್ರೆ ಗುಡ್ ನ್ಯೂಸ್ ಇದಕ್ಕಿಂತ ಮತ್ತೆ ಯಾವುದಿಲ್ಲ ಅಂತಂದರೆ ಇವತ್ತು ಸೀಟ್ ಮೆಟ್ರಿಕ್ಸ್ ಬಂದುಬಿಟ್ರೆ ಆಯ್ತು, ಮತ್ತೇನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡೇ ಬಿಡ್ತಾರೆ. ಅಂತಂದರೆ ಆಪ್ಷನ್ ಎಂಟ್ರಿ ಆ್ಯಂಡ್ ಅದು ಒಂದು ಹೇಳಿದ್ದೆ ಅಂತಂದರೆ ನಿಮ್ಗೆ ಗೊತ್ತಿದೆ, ಸೀಟ್ ಮೆಟ್ರಿಕ್ಸಲ್ಲಿ ಜಾಸ್ತಿ ಕಾಲೇಜಸ್ ಆಗಿದ್ದಾವೆ. ಅಂದರೆ ಸೀಟ್ ಮೆಟ್ರಿಕ್ಸಲ್ಲಿ ಹೊಸದಾಗಿ ಕಾಲೇಜಸ್ ಕೂಡ ಯಾಡ್ ಆಗಿಬಿಟ್ಟು ಎಲ್ಲನೂ ಕೂಡ ಸೇರಿಬಿಟ್ಟು ಸೀಟ್ ಜಾಸ್ತಿ ಆಗಿದ್ದಾವೆ. ಆ್ಯಂಡ್ ಕಟ್ ಆಫ್ ಆಟೋಮೆಟಿಕ್ಲಿ ಇಂಕ್ರೀಸ್ ಆಗ್ತಾಯಿದೆ. ಅಂತಂದರೆ ಹೋದ ವರ್ಷದ ಸೆಕೆಂಡ್ ರೌಂಡು ಈ ವರ್ಷದ ಸೆಕೆಂಡ್ ರೌಂಡ್ ಕಟ್ ಆಫ್ ಬೇಕಾದರೆ ಸೆಕೆಂಡ್ ರೌಂಡ್ ಮುಗಿದಾದ ನಂತರ, ಅಂದರೆ ಸೆಕೆಂಡ್ ರೌಂಡ್ ಮುಗಿದಾದ ನಂತರ ಕಟ್ ಆಫ್ ನೋಡ್ಕೊರಿ, ಖಂಡಿತವೂ ಕೂಡ ಈ ವರ್ಷದ ಇಂಕ್ರೀಸ್ ಆಗೇ ಆಗ್ತದೆ. ಸೊ ಆ್ಯಂಡ್ ಈಗಾಗಲೇ ಎಲ್ಲ ಹುಡುಗರು ಕೂಡ ಫಸ್ಟ್ ರೌಂಡಲ್ಲಿ MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ ಅಡ್ಮಿಷನ್ ಆಗಿದ್ದಾರೆ. ಸೊ ಹಂಗಾಗಿ ಬೇರೆ ಹುಡುಗರಿಗೆ ಸಾಕಾಗಿ, ಯಾಕಂದರೆ ಭಾಳ ಡಿಲೇ ಆಗಿದೆ ಫಸ್ಟ್ ರೌಂಡು. ಸೊ ಯಾಕಂದರೆ MCC ಅವರು ಪೋಸ್ಟ್ಪೋನ್ ಮಾಡ್ತಾ ನಮ್ಮ KC ಅಂದರೆ ನಮ್ಮ ಮತ್ತು KCET ನೀಟು ಕೂಡ ಏನು ಮಾಡಿದ್ದಾರೆ ಅಂದರೆ, ಸೊ ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಕೊನೆಗೂ 20ನೇ ತಾರೀಕು ಕೂಡ ತಂದಿದ್ದಾರೆ. ಇವತ್ತು ಬಂದುಬಿಟ್ಟು 20ನೇ ತಾರೀಕು ಆಗಲೇ. ಸೊ ಏನಾಗ್ತದೆ ಇವಾಗ ಅಂತಂದರೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ 1 or 2 ಡೇಸಲ್ಲಿ, ಅಂತಂದರೆ ಇವತ್ತು ಬರಲಿಕ್ಕಿಲ್ಲ, ಮೇ ಬಿ ಇವತ್ತು ಸೀಟ್ ಮೆಟ್ರಿಕ್ಸ್ ಮಾತ್ರ ಬಿಡ್ತಾರೆ. ಇವತ್ತು ಯಾವುದೇ ರೀತಿ ಇವತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ. ಸೊ ನಾಳೆಯಿಂದ ನಿಮ್ಮದು ಸ್ಟಾರ್ಟ್ ಆದರೆ ಯಾವುದೇ ರೀತಿ ಅಚ್ಚರಿ ಏನಿಲ್ಲ, ಬಟ್ ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಆಯಿತಾ, ಈಗ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಿಪೇರ್ ಆಗ್ತಾಯಿದೆ ಅಂತೆ. ಸೊ ಹಂಗಾಗಿ ಸೀಟ್ ಮೆಟ್ರಿಕ್ಸ್ ಎಲ್ಲನೂ ಕೂಡ ರೆಡಿ ಆದ ತಕ್ಷಣ ವೆಬ್ಸೈಟಲ್ಲಿ ಏನು ಕಾಣಿಸ್ತಿದೆ, ಇದೇ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥದ್ದು 2 ಟ್ಯಾಬಲ್, ಅಂದರೆ KCET ಮತ್ತು ನೀಟ್, ಅಂದರೆ UGCET ಆ್ಯಂಡ್ UG ನೀಟ್ ಎರಡೂ ಕೂಡ ಟ್ಯಾಬಲ್ಲಿ ಅದರದ್ದು ಸೀಟ್ ಮೆಟ್ರಿಕ್ಸ್ ಬೇರೆ ಕೋರ್ಸಸ್ಗಳದ್ದು ಅದರದ್ದು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಆಯಿತಾ, ಈ ಸೀಟ್ ಮೆಟ್ರಿಕ್ಸ್ ಬಂದಾದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ನಿಮ್ಗೆ ಗೊತ್ತಿದೆ, ನಾನು ಹೇಳ್ತಾ ಇದ್ದೀನಿ. ಆಪ್ಷನ್ ಎಂಟ್ರಿ, ಅಂದರೆ ಆಪ್ಷನ್ ಎಂಟ್ರಿಗೆ ಯಾರೆಲ್ಲ ಮಾಡ್ಬೋದು, ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ ಅಂತಂದರೆ ಅವರು ಇದ್ದಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಏನಾದರೂ ಎಡಿಟ್ ಮಾಡ್ಕೋಬೋದು. ಆ್ಯಂಡ್ ಚಾಯ್ಸ್ 2 ಕೊಟ್ಟಿತ್ತಂದರೆ ನಾನು ಈಗಾಗಲೇ ಹೇಳ್ತಿದ್ದೀನಿ, ಚಾಯ್ಸ್ 2 ಕೊಟ್ಟಿತ್ತಂದರೆ ಮೇಲ್ಗಡೆ ಇರತಕ್ಕಂಥ ಅಂದರೆ ಕಾಲೇಜ್ಗಳು, ಅಂದರೆ ಈಗ 1ರಿಂದ 100 ಕಾಲೇಜ್ ಹಾಕಿದ್ರಿ, ಒಂದು 20ನೇ ಕಾಲೇಜ್ ಸಿಕ್ಕಿತ್ತು. ಈ ಚಾಯ್ಸ್ 2 ಕೊಟ್ಟಿತ್ತಂದರೆ 1 to 19, ಅಂದರೆ 1ರಿಂದ 19ನೇ ತನಕ ಇರತಕ್ಕಂಥ ಕಾಲೇಜಸ್ನ ಮಾತ್ರ ಎಡಿಟ್ ಮಾಡ್ಬೋದು. ಚಾಯ್ಸ್ 3 ಕೊಟ್ಟಿತ್ತಂದರೆ ಅದೇ 20ನೇ ಕಾಲೇಜಸ್ ಸಿಕ್ಕಿತ್ತು, 100 ಕಾಲೇಜ್ ಹಾಕಿದ್ದಾರೆ ಅಂದರೆ 20ನೇ ಕಾಲೇಜ್ ಡಿಲೀಟ್ ಆಗಿರ್ತದೆ, ರಿಮೈನಿಂಗ್ ಎಲ್ಲ ಕಾಲೇಜಸ್ಸು ಕೂಡ ಎಡಿಟ್ ಮಾಡ್ಕೋಬೋದು. ಆಯಿತಾ, ಇದೆಲ್ಲನೂ ಕೂಡ ನಾಳೆ ಬಿಡ್ತಾರೆ. ಅಂದರೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಿಮ್ದು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಬಂದುಬಿಟ್ಟು ಎಡಿಟ್ ಮಾಡ್ಕೋಬೋದು. ಆ್ಯಂಡ್ BMS ಕೂಡ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಆ್ಯಂಡ್ ಇದು ಪ್ರೊವಿಸ್ನಲ್ ಅಂತ ಏನು ಬಂದಿತ್ತು, ಇದು ಫೈನಲ್ ಆಗಿ ಬರ್ತದೆ. ಆ್ಯಂಡ್ ಇನ್ನೂ ಕೂಡ ಸೀಟ್ ಜಾಸ್ತಿ ಇದೆ, ವರಿ ಮಾಡ್ಕೊಬೇಡಿ. ಈಗ ಎಷ್ಟು ಸ್ವಲ್ಪ ಕಾಲೇಜಸ್ ತೋರಿಸ್ತಾ ಇದ್ವು, ಈಗ ಫೈನಲ್ ಸೀಟ್ ಮೆಟ್ರಿಕ್ಸ್ ಒಳಗೆ ಎಲ್ಲ ಕಾಲೇಜಸ್ಸು ಕೂಡ ಆ್ಯಡ್ ಆಗಿರ್ತವೆ. ಸೊ BMS ಕೂಡ ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು ನೀವು. ಅಂದರೆ ಈಗಾಗಲೇ ಕೆಲವೊಂದಿಷ್ಟು ಬೇರೆ ಕೋರ್ಸಸ್ ಆ್ಯಡ್ ಮಾಡಿರ್ತಾರೆ. ನೀವು BMSಗೋಸ್ಕರ ವೇಟ್ ಮಾಡ್ತಿತ್ತಂದರೆ ನೀವು ಮೇಲ್ಗಡೆ ಪ್ರಿಯಾರಿಟಿನ ಮೇಲ್ಗಡೆ BMSನ ಕೊಡ್ಕೋಬೋದು. ಓಕೆ, ನೀವು ಕೆಳಗೂ ಕೊಡ್ಬೋದು, ಮಧ್ಯನೂ ಕೊಡ್ಬೋದು, ಎಲ್ಲಿ ಬೇಕಾದರೂ ಕೊಡ್ಬೋದು ಈಗ. ಆಯಿತಾ, ಬಟ್ ಇದ್ದಿರ್ತಕ್ಕಂಥ ಕಾಲೇಜಸಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತದೆ. ಸೊ ಎಷ್ಟು ದಿನ ಟೈಮ್ ಆಗ್ಬೋದು ಇದು ಸೆಕೆಂಡ್ ರೌಂಡ್ಗೆ ಅಂತಂದರೆ ಈ ಮಂತ್ ಫುಲ್. ಓಕೆ, ಈ ಮಂತ್ ಅಂದರೆ 30ವರೆಗೂ ಕೂಡ ಅಂದರೆ ಅಡ್ಮಿಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗಬೇಕಂತಂದರೆ ಈ ಮಂತ್ ಎಂಡಿಂಗ್ವರೆಗೂ ಕೂಡ ತೊಗೊಂಡು ಹೋಗುತ್ತೆ ಇದು. ಅಂದರೆ ಅವರು MCC ಅವರು ಸೆಕೆಂಡ್ ರೌಂಡ್ದು ಬಿಡ್ತಾರೆ, ಅದಾದ ತಕ್ಷಣ ನಮ್ಮದು ಕೂಡ ಅಂದರೆ ಆ್ಯಕ್ಚುಲಿ 22ನೇ ತಾರೀಕುವರೆಗೂ ಕೂಡ ಫಸ್ಟ್ ರೌಂಡ್ದು MCC ಇನ್ನೂ ಕೂಡ ಅಡ್ಮಿಷನ್ನೇ ನಡೀತೆ. ಸೊ ಅವ್ರು 23-24ಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಅವ್ರು ಅಂದರೆ ಆಪ್ಷನ್ ಎಂಟ್ರಿ ಅವ್ರು MCCಲಿ ಮಾಡೋದು 23-24ಕ್ಕೆ. ಬಟ್ ನಮ್ಮ ಕೈದಲ್ಲಿ ಬೇಗನೆ ಮಾಡಿಕೊಂಡ್ರೆ ನಮ್ಮ ರಿಸಲ್ಟ್ಗೆ ಒಂದು 2 days ಟೈಮ್ ತೊಗೊಂಡು ಬಿಡ್ಲಿಕ್ಕೆ ಬರ್ತಂತ. ಆಯಿತಾ, ಸೊ ಎನಿವೇ ಏನೇ ಆಗಲಿ. ಆ್ಯಂಡ್ ಇದು ಒಂದು ಕೇಳಿಲ್ಲ, ಯಾಕಂದರೆ 750 ರೂಪಾಯಿ ಮತ್ತೆ ಕಟ್ಟಬೇಕಾ ಅಂತ ಕೇಳಬೇಕಿತ್ತು, ಅವ್ರನ್ನ ಕ್ಲಾರಿಟಿ ಅಂತ ಸಿಗಲಿಲ್ಲ. ಬಟ್ ಆ್ಯಕ್ಚುಲಿ ಏನಂತಂದರೆ ತೋರಿಸ್ತಾ ಇದೆ, ಯಾವುದಕ್ಕೂ 750 ರೂಪಾಯಿ ರೆಡಿ ಇಟ್ಕೊಂಬಿಡಿ. ಆ್ಯಂಡ್ ಅದ್ರ ಜೊತೆಗೆ ಕಾಲೇಜ್ ಫೀಸ್ ಕೂಡ ರೆಡಿ ಇಟ್ಕೊಂಬಿಡಿ. ಯಾಕಂದರೆ ಎಷ್ಟು ಹುಡುಗರು ಚಾಯ್ಸ್ 2 ಕೊಡ್ಬೇಕು ಅನ್ಕೊಂಡಿರ್ತಾರೆ ಈ ರೌಂಡಲ್ಲಿ, KCET ಸ್ಟೂಡೆಂಟು, ಎಸ್ಪೆಷಲಿ KCET ಸ್ಟೂಡೆಂಟ್ ಅಪ್ಪ. ಯಾಕಂತಂದರೆ ಚಾಯ್ಸ್ 2 ಕೊಟ್ಟರು ಸಹಿತ ಈ ರೌಂಡಲ್ಲಿ ದುಡ್ಡನ್ನ ಪೇ ಮಾಡಬೇಕು. ಆ್ಯಂಡ್ ಇದುವರೆಗೂ ಕೂಡ ಸೀಟ್ ಸಿಕ್ಕಿಲ್ಲ, ಈ ಫಸ್ಟ್ ಟೈಮ್ ಸೀಟ್ ಸಿಗ್ತಾಯಿದೆ, ನೀವು ಕೂಡ ಕೊಡಬೇಕಾ. ಚಾಯ್ಸ್ 2 ಕೊಟ್ಟರು, ಚಾಯ್ಸ್ 1 ಕೊಟ್ಟರು ದುಡ್ಡು ಪೇ ಮಾಡಲೇಬೇಕು. ಹಂಗಾಗಿ ಅಡ್ಮಿಷನ್ ಆಗೋಕ್ಕೆ ಎಲ್ಲನೂ ಕೂಡ ಅಮೌಂಟ್ ಕೂಡ ರೆಡಿ ಇಟ್ಕೊಂಬಿಡಿ. ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದೇ ಬರ್ತದೆ ಇವತ್ತು ನೈಟ್ ಅನ್ನೋಷ್ಟರಲ್ಲಿ. ಅದನ್ನ ಏನಾದರೂ ಬಂತಂದರೆ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.